नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। विजयपुर विधायक बसंत गौड़ा पाटिल यत्नाल के बयान पर राजनीतिक हलचल। विजयपुर शहर के विधायक बसंत गौड़ा पाटिल यत्नाल ने वंदे मातरम संविधान के सम्मान और राज्य सरकार की नीतियों को लेकर कई सवाल उठाए हैं। यत्नाल ने कहा कि वंदे मातरम देश की स्वतंत्रता की भावना और राष्ट्र प्रेम से जुड़ा महत्वपूर्ण गीत है। उन्होंने आरोप लगाया कि जो लोग राष्ट्रीय भावना और वंदे मातरम का अपमान करते हैं, उनके खिलाफ पार्टी स्तर पर कार्रवाई होनी चाहिए। इसके साथ यत्नाल ने कर्नाटक में गुटखा और तंबाकू उत्पादों को लेकर भी सरकार से सवाल किया। उन्होंने पूछा कि यदि सरकार पहले तंबाकू और गुटखा के खिलाफ कार्रवाई की बात कर रही थी तो अब इस मुद्दे पर फिर से चर्चा क्यों हो रही है। कांग्रेस सरकार पर आरोप लगाते हुए यत्नाल ने दावा किया कि कंपनियों पर दबाव डालकर पैसे वसूलने का प्रयास किया जा रहा है। हालांकि इन आरोपों पर सरकार और संबंधित पक्षों की आधिकारिक प्रतिक्रिया भी सामने आना जरूरी है। यत्नाल ने कहा कि वे किसी भी पार्टी में हो, जनहित के मुद्दों पर सवाल उठाने से पीछे नहीं हटेंगे। वहीं वंदे मातरम संविधान के सम्मान, गुटखा, तंबाकू और सरकार की नीतियों को लेकर बसंत गौड़ा पाटिल यत्नाल द्वारा उठाए गए सवालों ने कर्नाटक की राजनीति में एक बार फिर चर्चा को तेज कर दिया है। ನೋಡಿ, ಜಮೀರ್ ಅಹಮದ್ ಖಾನ್ ಉದ್ದೇಶಪೂರ್ವಕವಾಗಿ ವಂದೇ ಮಾತರಂ ಗೀತೆಯನ್ನು ಹಾಡಬೇಕಾಗ್ತದೆ. ವಂದೇ ಮಾತರಂಗೆ ಅಪಮಾನ ಮಾಡಲಿಕ್ಕೆ ಮತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕ ನಮ್ಮ ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅವನು ಗೌರವ ಸೂಚಿಸುವಂಥ ಸಾಮಾನ್ಯ ನಾಗರಿಕಂದು ಕರ್ತವ್ಯ. ಒಬ್ಬ ಕರ್ನಾಟಕ ವಿಧಾನಸಭೆಯ ಶಾಸಕನಾಗಿ, ಸಚಿವನಾಗಿ, ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಸಚಿವ ಇವತ್ತು ತಕ್ಷಣ ನಾನು ಧ್ವಜಾರೋಹಣ ಮಾಡುವುದಿಲ್ಲ, ನಾನು ವಂದೇ ಮಾತರಂ ಹಾಡುವುದಿಲ್ಲ ಅನ್ನೋಂಥ ಉದ್ದೇಶದಿಂದ ಒಬ್ಬ ಮತಾಂಧ ವ್ಯಕ್ತಿ ಅನ್ನೋಂಥದ್ದು ಪ್ರೂವ್ ಆಗಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಬಗ್ಗೆ ಗೌರವ ಇದ್ದರೆ ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಯಾಕಂದರೆ ಇದು ಕೆಟ್ಟ ಚಾಳಿ ಬೆಳೀತದೆ. ಯಾಕಂದರೆ ಅವರು ಲೋಕಸಭೆಯಲ್ಲಿ ಸಹ ಕೆಲವೊಂದು ಮಂದಿ ನಾವು ವಂದೇ ಮಾತರಂ ಹಾಡೋದಿಲ್ಲ ತಾರೆ. ಮತ್ತು ಯಾರು ವಂದೇ ಮಾತರಂ ಹಾಡೋದಿಲ್ಲ, ಯಾರು ರಾಷ್ಟ್ರಕ್ಕೆ ಧ್ವಜಕ್ಕೆ ಗೌರವ ಕೊಡೋದಿಲ್ಲ, ಅವ್ರನ್ನ ಅವರ ಶಾಸಕ ಸ್ಥಾನ, ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು. ಸಂವಿಧಾನದಲ್ಲಿ ಒಂದು ಬದಲಾವಣೆ ತರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಅಪಮಾನ ಮಾಡಿದ್ರೆ ಅವರ ಶಾಸಕ ಸ್ಥಾನ ಮತ್ತು ಜೀವಾವಧಿಯವರೆಗೆ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡದಂಥ ಒಂದು ಸಂವಿಧಾನ ತಿದ್ದುಪಡಿ ಅವಶ್ಯ ಇದೆ ಈ ಜಮೀರ್ ಅಹಮದ್ ಖಾನ್ ಪ್ರಕರಣದಿಂದ ಅಂತ ಅನ್ನಿಸ್ತದೆ. ಮಾತಿದ್ದರೆ ಸಂವಿಧಾನ ಬಗ್ಗೆ ಗೌರವ ಅಗೌರವ ತೋರುತ್ತಾರೆ ಬಿಜೆಪಿ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸಂವಿಧಾನಕ್ಕೆ? ನೋಡಿ, ರಾಹುಲ್ ಗಾಂಧಿ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಕ್ಲಿಪ್. ಅದರಲ್ಲಿ ಭಾರತ ಸಂವಿಧಾನ ಪುಸ್ತಕ ನೆಲದ ಮೇಲೆ ಒಗೆದು ಅಪಮಾನ ಮಾಡಿದಂಥವ್ರು, ಅಂಬೇಡ್ಕರ್ ಅವ್ರನ್ನ ಲೋಕಸಭಾ ಚುನಾವಣೆ ಸೋಲಿಸಿದಂಥವ್ರು, ಅಂಬೇಡ್ಕರ್ ಅವರ ಫೋಟೋ ಸಹಿತ ಪಾರ್ಲಿಮೆಂಟ್ನಲ್ಲಿ ಹಾಕದಂಥವ್ರು, ಇವರು ಬಿ ಜೆ ಪಿಗಾಗಲಿ ಉಳಿದ ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸುವ ಅವಶ್ಯಕತೆ ಇಲ್ಲ. ಸಂವಿಧಾನ ನಿಜವಾಗಿಯೂ ಪೂರ್ಣ ಪ್ರಮಾಣದ ಈ ದೇಶದಲ್ಲಿ ಎಲ್ಲ ರಾಜ್ಯದ ಭಾರತದ ಕಟ್ಟ ಕಡೆ ಸೀಮೆಯವರೆಗೆ ಏನಾದರೂ ಸಂವಿಧಾನ ಇವತ್ತು ಜಾರಿಯಾಗಿದ್ದರೆ ಅದು ನರೇಂದ್ರ ಮೋದಿಯವರಿಂದ. ಯಾಕೆಂದರೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ. ಅಲ್ಲಿ ಆರ್ಟಿಕಲ್ 370 ಪ್ರಕಾರ ಭಾರತದ ಸಂವಿಧಾನದ ಯಾವುದೇ ಕಾನೂನುಗಳು ಅಲ್ಲಿ ಜಾರಿ ಮಾಡಲಿಕ್ಕೆ ಪಾರ್ಲಿಮೆಂಟಿಗೆ ಅವಕಾಶ ಇರಲಿಲ್ಲ. ಮತ್ತು ರಿಸರ್ವೇಷನ್ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಕೇವಲ ಪೌರ ಕಾರ್ಮಿಕರಾಗುವಂಥ ಅವಕಾಶ ಇತ್ತು. ಈ ಆರ್ಟಿಕಲ್ 370 ತೆಗೆದ ಮೇಲೆ ಇವತ್ತು ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗದವರು MLA ಆಗ್ಬೋದು, MP ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಮುನ್ಸಿಪಾಲ್ಟಿ ಮೆಂಬರ್ ಅಧ್ಯಕ್ಷ ಆಗ್ಬೋದು, ಎಲ್ಲ ವರ್ಗ ಶ್ರೇಣಿಯ ಪ್ರಥಮ ದರ್ಜೆಯ ಅಧಿಕಾರಿ ವರ್ಗದವರೆಗೂ ಸಹ ಮೀಸಲಾತಿ ಯಾರಾದರೂ ಕೊಟ್ಟಿದ್ದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾರಾದರೂ ಇಡೀ ದೇಶಕ್ಕೆ ಜಾರಿ ಮಾಡಿದರೆ ಅದು ನರೇಂದ್ರ ಮೋದಿ. ಕಾಂಗ್ರೆಸ್ಸು ಯಾವಾಗಲೂ 370 ಪರವಾಗಿತ್ತು. ಅದು ಎಂದೂ ಭಾರತ ಸಂವಿಧಾನವನ್ನು ಕಾಶ್ಮೀರದಲ್ಲಿ
ನಡಿಲಿಕ್ಕೇ ಕೊಟ್ಟಿರಲಿಲ್ಲ. ಹಂಗಾದರೆ ಯಾರು ಸಂವಿಧಾನ ವಿರೋಧಿ ಯಾರು ಸಂವಿಧಾನ ಪರ ಅನ್ನೋಂಥದ್ದು ಇದು ದೇಶದ ಜನರ ಮುಂದೆನೇ ಇದೆ. ಸರ್, ಈಗ ಬಸ್ ದರ ಏರಿಕೆ ಮಾಡೋಕ್ಕೆ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಪುರುಷ ಪ್ರಯಾಣಿಕರಿಗೆ ಒಂದು ರೀತಿ ಶಾಕಿಂಗ್. ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಡ್ತಿರ್ತೀರಿ, ಒಂದು ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ಬರು ಅವರು ಒಬ್ಬರು ಗಂಡನ ಕಡೆಯನ್ನು ತೊಗೊಂಡು ಹೆಂಡತಿ ಕೊಟ್ಟಂಗೆ ಆಗ್ತದೆ. ಯಾಕಂದರೆ ನಿಮಗೆ ಆಗಲಿಲ್ಲ ಅಂದರೆ ಲಾಸ್ ಆಗ್ತಿತ್ತಂದರೆ ನೀವೇನು ಉಚಿತ ಕೊಟ್ಟಿರಿ ಅದ್ರ ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾಯಿಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಅದರ ಒಂದು ಪರಿಷ್ಕರಣೆ ಇವತ್ತು ನೀವು ಮಾಡ್ತಾಯಿಲ್ಲ. ನೋಡಿರಿ, ಎಂತಿಂಥ ನಿನ್ನೆ ನಾನು ಅಂಗವಿಕಲರು ಬುದ್ಧಿಮಾಂದ್ಯರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. 3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400ರಲ್ಲಿ ಏನು ಸಾಲ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಂತೆ. ಅಂದಾಗ ಸರ್ಕಾರ ದಿವಾಳಿ ಆಗಿದ್ದಿದೆ ಸ್ಪಷ್ಟ ಆಗ್ತದೆ. ಸರ್, ಈಗ ಈ ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ CM ಅವರು ಪದೇ ಹೇಳ್ತಾ ಇದ್ದಾರೆ. ಏನಾದರೂ ಕಿಕ್ ಬ್ಯಾಕ್ ಈಗ ಅಥವಾ ಏನು ನಿಜವಾಗ್ಲೂ ಬಂದ್ ಈ ಗುಟ್ಕಾ ಆರೋಗ್ಯ ಮಂತ್ರಿಗಳು ಹೇಳ್ಯಾರ ಬ್ಯಾನ್ ಮಾಡಿ ಹೋಗ್ತೇವೆ. ಮುಖ್ಯಮಂತ್ರಿ ಸದನದಾಗ ಹೇಳ್ತಾರ ನಾವು ವಾಪಸ್ ತಗೊಳ್ಳೋದು ಅಂತ. ತಾಳಿಲ್ಲ ಮೇಳಿಲ್ಲ, ಆರೋಗ್ಯ ಮಂತ್ರಿ ಜೋಡನೆ ಮುಖ್ಯಮಂತ್ರಿ ಅಂದ್ರೆ ಈ ಸರ್ಕಾರನಾಗ ಏನು ಬಾಯಿಗೆ ಬಂದಿದ್ದು ಮಾತಾಡೋದ್ರೆ ನಡೀತದ ಅನ್ನೋಂಥ ವಾತಾವರಣ ತಯಾರಾಗಿದೆ. ಗುಟ್ಕಾದ ನೋಡಿ, ಇದು ಈ ಗುಟ್ಕಾ ಯಾಕೆ ಇದು ಬ್ಯಾನ್ ಮಾಡ್ತೀನಿ ಅಂತಾರಂದರೆ, ಇದು ಗುಟ್ಕಾ ಕಂಪ್ನಿಗಳಿಂದ ಏನು ನಾ ಹೇಳಿದಲ್ಲ ಕೋತ್ವಾಲ್ ಟ್ಯಾಕ್ಸ್ ಅಂತೇಳಿ ಒಂದು ಪ್ರಾರಂಭ ಮಾಡ್ಯಾರ. ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಹಿಂದಕ್ಕೊಬ್ಬ ಗುಡ್ಡ ಇದ್ದ ಬೆಂಗಳೂರಿನ ರಾಮಚಂದ್ರ ಕೋತ್ವಾಲ್. ಅಲ್ಲಿ ಒಂದು ಕಾರ್ ಹೊರಗೆ ನಿಂದ್ರಿಸಿದ್ರೆ ರೋಡ್ ಮ್ಯಾಗ ನಿಂದ್ರಿಸಿದ್ರೆ 4000 ರೂಪಾಯಿ ಕೊಡ್ಬೇಕಂತ. ಮೋಟ್ರ್ ಸೈಕಲ್ ನಿಂದ್ರಿಸಿದ್ರೆ 2000 ಕೊಡ್ಬೇಕಂತ. ಇನ್ನು ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತೇಳಿ ಗುಟ್ಕಾ ಎಲ್ಲ ಇಲ್ಲೇ ಮಗ್ಲೇ ಅದ ನಮ್ಮ ಗುಟ್ಕಾ ಕಂಪ್ನಿ ಮಾಲಕ ಸಾಂಗ್ಲಿ ಜಿಲ್ಲಾದಾಗ ಯಾರೋ ಜಯಸಿಂಗ್ಪುರ್ಕ್ಕೆ ಅದಾರ. ಅವ್ರ ಕಡೆ ಮಾಮೂಲಿ ಸಲುವಾಗಿ ಮಾಮೂಲಿ ಹೆಚ್ಚು ಮಾಡ್ಕೊಳಕ್ಕೆ ಗುಟ್ಕಾ ಬ್ಯಾನ್ ಮಾಡ್ತೀನಿ ಅನ್ನೋದು, ರೊಕ್ಕ ತೊಗೋದು, ಮುಂದೆ ಏನು ಮಾಡೋದು ರೈತರ ಹೆಸರು ಹೇಳೋದು. ಇಲ್ಲ ಅಡಿಕೆ ಬೆಳೆಗಾರ ಹಾನಿ ಆಗ್ತಿತ್ತು, ಅದಕ್ಕೆ ನಾವು ವಾಪಸ್ ತೊಗೊಂಡೇವು. ಎಲ್ಲ ರೈತರ ಮ್ಯಾಗೇ ಜೀವನ ನಡೆಸ್ಯಾರ. ಬಿಡದಿ ಒಳಗೂ ರೈತರು, ಗುಟ್ಕಾದಾಗೂ ರೈತರು. ಹೌದು, ಬೆಂಗಳೂರಿನಾಗ ನೀವು ಒಂದು ಕಾರ್ ಅವರು ಪಾರ್ಕಿಂಗ್ ಹೊರಗೆ ಮಾಡಿದ್ರೆ ಈ ಬಡವ್ರು ಅದಾರ, ಒಂದು ಮೋಟ್ರ್ ಸೈಕಲ್ ತೊಗೊಂಡಿರ್ತಾರೆ. ಅವ್ರು ಇರೋದೇ ಮನೆ, ಒಂದು ಬೆಡ್ರೂಮಿಂದು ಒಂದು ಅಡುಗೆ ಮನೆ ಇರ್ತದೆ. ನೀವು ಅಲ್ಲಿ ಪಾರ್ಕಿಂಗ್ ಮಾಡಲಾರ್ದೆ ರೋಡ್ ಮ್ಯಾಗ ಮಾಡಿದ್ರೆ 2000 ರೂಪಾಯಿ ಕೊಡ್ಬೇಕಂತ. ಇದು ಎಲ್ಲಿ ಅಂದ್ರೆ ಏನಾಗೈತಿ, ಒಂದು ಕಡೆ ದಿವಾಳಿ ಆಗೈತೆ ಸರ್ಕಾರ. ಗ್ಯಾರಂಟಿಗಳಿಂದ ದುಡ್ಡಿಲ್ಲ ಸರ್ಕಾರನಾಗ, ಪಗಾರ ಮಾಡ್ಲಿಕ್ಕೆ ದುಡ್ಡಿಲ್ಲ, ಯಾವುದೇ ವೇತನ ಪರಿಷ್ಕರಣೆ ಮಾಡ್ಲಿಕ್ಕೆ ದುಡ್ಡಿಲ್ಲ, ಸರ್ಕಾರಿ ನೇಮಕಾತಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಆದರೂ ಇನ್ನೊಂದು ಕಡೆ ಈ ರೀತಿ ಕರ ವಸೂಲಿ ಮಾಡೋಂಥ ಕೆಲಸ ಅದೇ ಇದೆ, ಹಣ ಜೋಡಣೆ ರೀ. ನೋಡಿರಿ, ಒಂದು ಕಡೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ತೀರಿ, ಒಂದು ಕಡೆ ಬಸ್ ದರ ಏರಿಸ್ತೀರಿ, ಒಂದು ಕಡೆ ಕರೆಂಟ್ ರೇಟ್ ಏರಿಸ್ತೀರಿ. ನೀವು ಯಾವುದೂ ಏರಿಸಿಲ್ಲ ಹೇಳ್ರಿ. ಮರಣ ಉತ್ತಾರಿನೂ ಏರಿಸಿರಿ, 25 ಇದ್ರೆ 100 ರೂಪಾಯಿ ಮಾಡಿರಿ. ಸತ್ತವ್ರ ಮ್ಯಾಗೂ ಹಾಕ್ಲಕತ್ತೀರಿ, ಇದ್ದವ್ರ ಮ್ಯಾಗೂ ಹಾಕ್ಲಕತ್ತೀರಿ. ನೀವಂತರೂ 1000 ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತೀರಿ. ಬಡವ್ರಿಗೆ ಹೇಳ್ತೀರಿ ನಾವು ಕಾಕನ ಮನೆಗೆ ಹೋಗ್ಲಕ್ಕೆ ಫ್ರೀ, ಮಾಮನ ಮನೆಗೆ ಹೋಗ್ಲಕ್ಕೆ ಫ್ರೀ, ಅಕ್ಕನ ಮನೆಗೆ ಹೋಗ್ಲಕ್ಕೆ ಫ್ರೀ, ಬನಶಂಕರಿಗೆ ಹೋಗ್ಲಕ್ಕೆ ಫ್ರೀ ಅಂತ ಇಲ್ಲಿ ಹೇಳ್ತೀರಿ. ಈ ಗಂಡದೇರು ಏನು ಮಾಡ್ಬೇಕು? ಅವ್ರು ಬನಶಂಕರಿಗೆ ಹೋದ್ರೆ ಇವ್ರೇನು ಮಾಡೋದು? ಮನ್ಯಾಗ ಕೂತಾನೆ ಒಳ್ಳೆ ಮಾಡ್ಬೇಕೇನು? ಅಲ್ರಿ, 3 ಕೋಟಿ ಏನಾಗ್ತಾಯಿತ್ತು ಅಂತ ರೈತನಿಗೆ. ನೀವು ಅವ್ನ ರೈತನ ಜಮೀನು ಇರೋದು 10 ಗುಂಟೆ 20 ಗುಂಟೆ. ನಮ್ಮಂಗೆ ಉತ್ತರ ಕರ್ನಾಟಕ 20 ಎಕರೆ 40 ಎಕರೆ ಇಲ್ಲ. ಅಲ್ಲಿ ಬಡವರು 10 ಗುಂಟೆಗೆ ಡಿವೈಡೆಡ್ ಬೈ 3 ಕೋಟಿ ಒಳಗೆ ಎಷ್ಟು ಬರ್ತದೆ? 40-30 ಲಕ್ಷ ಬರ್ತದೆ. ಅದ್ರ ಮ್ಯಾಗ ಅವ್ನ ಜೀವನ ಉದ್ಧಾರ ಆಗ್ತದೆ. ಅದಕ್ಕೆ ಬಿಟ್ಟು ಮಾಡಿರಿ. ಚಿತ್ರದುರ್ಗ ಸಾಕಷ್ಟು ಜಮೀನು ಐತಿ, ಎಲ್ಲಿ ನೀರಾವರಿಗೆ ಯೋಗ್ಯ ಇಲ್ಲ, ಎಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೇ ರೈತರು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲಿ ನೀವು ಭೂ ಸ್ವಾಧೀನ ಮಾಡಿರಿ, ಹೊಸ ನಗರ ನಿರ್ಮಾಣ ಮಾಡಿ. खबरों में अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।